ಇಲ್ಲಿ ಅಹಿಂದಾದರೆ ಅದರಲ್ಲಿ 1,20,000 ಜನಸಂಖ್ಯೆ ನಾವು ಮತದಾರರಿದ್ದೀವಿ. ವಾಸಣ್ಣ ನಾವು ನಂಬಿದ್ದೀವಿ ಅಂತಂದರೆ ಅಹಿಂದ ಮತದಾರರು ಅವರ ಒಲವಿದೆ. ಅಹಿಂದ ಮತದಾರರಿಗೆ ಅವರು ಸಂಪೂರ್ಣ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇದೆ. ನೀನು ಬೈತಾ ಇರೋದು ನಾಗರಾಜು ಅವನು JDS ಕ್ಯಾಂಡಿಡೇಟು ಮತ್ತು ದಿಲೀಪ್ BJP ಕ್ಯಾಂಡಿಡೇಟು ಬೈತಾ ಇರೋದು ಕೇವಲ ವಾಸಣ್ಣನವರಿಗಲ್ಲ, ಇಡೀ ಗುಬ್ಬಿ ತಾಲೂಕಿನ ಅಹಿಂದ ವರ್ಗದವರಿಗೆ ನೀವು ಬೈತಾ ಇದ್ದೀರಿ. ಆ ಕಾರಣಕ್ಕೋಸ್ಕರ ದಿಲೀಪ್ ಅವ್ರಿಗೂ ಮತ್ತು ನಾಗರಾಜ್ ವಿಶೇಷ ನಾನು ಹೇಳ್ತೇನೆ ಪ್ರಯತ್ನಿಸಿದ್ರೆ, ನೀವು ದಲಿತ ಕಾಲೋನಿಗೆ ಎಷ್ಟು ಕಾಲೋನಿ ಬೈದಿರಪ್ಪ ನೀವು? ಹಿಂದುಳಿದ ವರ್ಗದ ತೆಗೆದಿದ್ದು ಯಾರು ಇವತ್ತು ಗುಬ್ಬಿ ತಾಲೂಕು ಒಳಗಡೆ? ಹಿಂದುಳಿದ ವರ್ಗದ ಒಬ್ಬನ ಸರ್ವನಾಶ ಮಾಡಿದ್ದು ಯಾರು ಈ ತಾಲೂಕು ಒಳಗಡೆ? ದಿಲೀಪ್ ಅನ್ನೋ ವ್ಯಕ್ತಿ ಎಷ್ಟು ಸಾರಿ ಹಿಂದುಳಿದವ್ರನ್ನ ಇವತ್ತು ತುಳಿದಾಕಿದ್ದಾರೆ. ದಯಮಾಡಿ ಮಾನ್ಯ ವಾಸಣ್ಣನವ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ, ಅವ್ರ ಕುಟುಂಬದ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಅಹಿಂದ ಸಂಘಟನೆಗಳು ಒಕ್ಕೊರ್ಲಿಂದ ನಿಮ್ಮ ವಿರುದ್ಧ ನಿಮ್ಮ ಮನೆ ಮುಂದ್ಗಡೆ ಧರಣಿ ಮಾಡ್ತಕ್ಕಂಥ ಕೆಲಸನ ಮಾಡ್ತೀವಿ. ಮೊನ್ನೆ ಒಂದು ಹೇಳಿದ್ರಿ, ನೀವು ಹೇಳಿಕೆ ಕೊಟ್ಟಿದ್ರಿ, ಅವತ್ತು ದುಡ್ಡು ನಾನು ಕೊಡ್ತೀನಿ ಅಂತ ಹೇಳಿದ್ರಿ ವಾಸಣ್ಣನವರಿಗೆ. ಅವತ್ತು ತೀರ್ಮಾನ ತೆಗೆದುಕೊಂಡಿದ್ದು ನಿಮ್ಮ ಮನೆ ಹತ್ರ ಬರಬೇಕು ಅಂತ ತೀರ್ಮಾನ, ಎಲ್ಲ ಅಹಿಂದ ವರ್ಗದವ್ರು ಮತ್ತು ಕಾಂಗ್ರೆಸ್ ಪಕ್ಷದ ಬರಬೇಕು ಅಂತ ತೀರ್ಮಾನ ತಗೊಂಡಿದ್ವಿ. ಆದರೂ ಕೂಡ ನಿಮ್ಮನ್ನ ಒಂದು ಚಾನ್ಸ್ ಕೊಟ್ಟಿದ್ದೀವಿ. ದಯಮಾಡಿ ಮುಂದಿನ ದಿನಗಳಲ್ಲಿ ಈಗ ಇದೇ ಥರ ನಡ್ಕೊಂಡ್ರೆ ಗುಬ್ಬಿ ತಾಲೂಕಿನಲ್ಲಿರ್ತಕ್ಕಂಥ ಅಹಿಂದ ಜನಗಳು ಮುಂದಿನ ಬೇರೆ ಥರ ಮಾಡ್ತಕ್ಕಂಥ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಚಲೋ